ಬೀದರ್ನಲ್ಲಿ ಬಿಜೆಪಿ ಪಕ್ಷದ ವಿರೂಪಾಕ್ಷ ಗಾದಗಿ ಎಂಬುವವರು ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಅವಹೇಳನಕಾರಿ ಅಶ್ಲೀಲವಾಗಿ ನಿಂದಿಸಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ವಿಚಾರದ ಸಲುವಾಗಿ ವಿರೂಪಾಕ್ಷ ಗಾದಗಿ ಅವರನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ನಿನ್ನೆ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದೇವೆ. ಕೊರಟಗೆರೆ ತಾಲೂಕಿನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಒಟ್ಟಾಗಿ ನಾವು ಈಗಾಗಲೇ ದೂರು ನೀಡಿದ್ದೇವೆ ಎಂದು ಕೊರಟಗೆರೆಯ ರಾಜೀವ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ತಿಳಿಸಿದರು. ಬೀದರ್ನಲ್ಲಿ ವೈಯಕ್ತಿಕವಾಗಿ ಪರಮೇಶ್ವರ್ ನಿಂದನೆ ಮಾಡಿದ್ದಾರೆ. ಇದರಿಂದ ಅವರ ಅಭಿಮಾನಿಗಳಿಗೆ ಬಹಳ ನೋವಾಗಿದೆ. ವಿರೂಪಾಕ್ಷ ಒಬ್ಬ ಗೂಂಡ. ಅವನ ಮೇಲೆ ಸುಮಾರು ಪ್ರಕರಣ ದಾಖಲಾಗಿದೆ. ಅವನು ಕನ್ನಡ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಪರಮೇಶ್ವರ್ ಅವರು ಸೌಮ್ಯ ಸ್ವಭಾವದ ವ್ಯಕ್ತಿ. ಆದರೆ ಅವರ ಅಭಿಮಾನಿಗಳು ಹಾಗಲ್ಲ. ನಮಗೂ ಸಹ ಮಾತನಾಡಲು ಬರುತ್ತದೆ. ರಾಜಕೀಯ ಮಾಡು. ಅದನ್ನು ಬಿಟ್ಟು ಇದೆಲ್ಲ ಮತ್ತೊಮ್ಮೆ ಮಾತನಾಡಿದರೆ ಪರಿಣಾಮ ಸರಿ ಇರಲ್ಲ. ನೇಹಾಳ ಕೊಲೆ ಮಾಡಿರುವ ಪ್ರಕರಣ ಮುಂದೆ ಇಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ. ನಾಚಿಕೆ ಆಗಬೇಕು ಬಿಜೆಪಿ ಪಕ್ಷದ ನಾಯಕರಿಗೆ. ದೊಡ್ಡಗುಣೆ ಹತ್ತಿರ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನು ಮೇಲಿನಿಂದ ಉಸಿರುಗಟ್ಟಿಸಿ ಕೆರೆಯಲ್ಲಿ ಕೊಲೆ ಮಾಡಿ ಅಲ್ಲೇ ಸುಟ್ಟು ಹಾಕಿದ್ದ. ಈ ಕೊಲೆಯಾದ ಮುಸ್ಲಿಂ ಹುಡುಗಿಯ ಮನೆಗೆ ಆರ್ ಅಶೋಕ್, ವಿಜಯೇಂದ್ರ ಯತ್ನಾಳ್ ಸೇರಿದಂತೆ ಬಿಜೆಪಿ ಪಕ್ಷದವರವರು ಯಾಕೆ ಭೇಟಿ ಮಾಡಲಿಲ್ಲ? ಆರ್ ಅಶೋಕ್ ತುಮಕೂರಿನಲ್ಲಿ ಮಾತನಾಡಿ ಕಾಂಗ್ರೆಸ್ನವರು ಲವ್ ಜಿಹಾದ್ ಟ್ರೈನಿಂಗ್ ಕೊಟ್ಟು ಕಳುಹಿಸಿದ್ದಾರೆ ಎಂದು ಹೇಳಿದ್ದಾರೆ. ಈ ತರಹದ ರಾಜಕೀಯ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ವಿರೂಪಾಕ್ಷ ಮಾತಾಡಿ ಹೇಳಿದಾಗ ಚಪ್ಪಾಳೆ ತಟ್ಟಿದರು. ನಾಚಿಕೆ ಆಗಬೇಕು ಇವರಿಗೆ. ಇದು ಬಿಜೆಪಿ ಸಂಸ್ಕೃತಿ. ಅದನ್ನು ಬಿಟ್ಟು ಬಹಿರಂಗವಾಗಿ ನೀವು ಕ್ಷಮೆ ಕೇಳಬೇಕು. ಬಿಜೆಪಿ ಪಕ್ಷದ ನಾಯಕರು ಕೇವಲ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತನಾಡುತ್ತಿರುತ್ತೀರಾ? ಯಾಕೆ? ಅವರು ಮನುಷ್ಯರಲ್ಲವೇ? ಅವರು ಭಾರತದ ಪ್ರಜೆಗಳಲ್ಲವೇ? ರಾಜಕೀಯವನ್ನಾಗಿ ಮಾಡಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ಇದು ಬಿಜೆಪಿ ಸಂಸ್ಕೃತಿ ಎಂದು ಬೇಸರ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಗರ ಬ್ಲಾಕ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಮಹಿಳಾ ಸಂಘದ ಅಧ್ಯಕ್ಷೆ ಜಯಮ್ಮ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬೀದರ್ನಲ್ಲಿ ವೈಯಕ್ತಿಕವಾಗಿ ನಿಂದನೆ ಮಾಡಿದ ವಿಚಾರವಾಗಿ ಆ ವಿಚಾರದ ಮುಂದೆ ಇಟ್ಕೊಂಡು ಬಿಜೆಪಿನವರು ಇವರು ರಾಜಕೀಯ ಮಾಡ್ತಾ ಇರೋ ವಿಚಾರನ ಪತ್ರಿಕಾ ಮಾಧ್ಯಮದ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. ಏನು ಇವತ್ತು ವಿರೂಪಾಕ್ಷ ಗಾದಲಿ ಬೀದರ್ ಜಿಲ್ಲೆಯವರು, ಅವರು ಒಬ್ಬರು ಗುಂಡ. ಸುಮಾರು 4 ಕಡೆ ಒಬ್ಬ ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು ಕೂಡ ಇದ್ದಾರೆ. ಅವರು ಒಬ್ಬ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೌಮ್ಯ ಸ್ವಭಾವಕ್ಕೆ ಒಳಗಾಗಿರ್ತಕ್ಕಂಥವ್ರು. ರಾಜ್ಯದ ಯಾವುದೇ ವಿಚಾರಗಳನ್ನ ತಗೊಂಡಾಗ ಅತಿ ಸೂಕ್ಷ್ಮವಾಗಿ ಹೇಳಿಕೆಗಳನ್ನ ಕೊಡ್ತಾರೆ. ಸುಮಾರು ವಿಚಾರಗಳನ್ನ ಹೇಳಿಕೆಗಳು ಕೊಡ್ಬೇಕಾದ್ರೆ ಅವರು ಎಲ್ಲರೂ ತಿಳಿದೇ ಹೇಳಿಕೆಗಳನ್ನ ಕೊಡ್ತಾರೆ. ಆ ವಿಚಾರಗಳಲ್ಲಿ ವಿರೂಪಾಕ್ಷಪ್ಪ ಗಾದಲಿ ಅವರಿಗೆ ಏನು ತಿಳುವಳಿಕೆ ಅಂತ ನನಗಂತೂ ಗೊತ್ತಿಲ್ಲ. ಅವರು ಯಾವ ರೀತಿ ಸುಸಂಸ್ಕೃತ ವ್ಯಕ್ತಿ ಅನ್ನೋದು ಕೂಡ ನಮಗೂ ಗೊತ್ತಿಲ್ಲ. ಮಾತಾಡ್ಬೇಕಾದ್ರೆ ಯಾವುದನ್ನ ಮಾತಾಡಬೇಕು, ಯಾವುದನ್ನ ಮಾತಾಡಬಾರ್ದು ಅಂತ ತಿಳ್ಕೋಬೇಕು. ಬಾಯಿಗೆ ಬಂದಾಗ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಸರಿಯಲ್ಲ, ಇದು ಖಂಡನೀಯ. ಯಾಕೆ ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೌಮ್ಯವಾಗಿರ್ಬೋದು, ಆದ್ರೆ ಅವ್ರ ಹಿಂದೆ ಇರ್ತಕ್ಕಂಥ ಕಾರ್ಯಕರ್ತರು ಯಾರೋ ಸೌಮ್ಯವಾಗಿರಲ್ಲ, ನಿನಗಿನ್ನ ಎಲ್ಲ ಜೋರಾಗಿರೇ ಇರ್ತಾರೆ. ದಯಮಾಡಿ ವಿರೂಪಾಕ್ಷಪ್ಪ ಅವ್ರಿಗೆ ಹೇಳೋದಕ್ಕೆ ಬಯಸ್ತೀನಿ, ನೀವು ರಾಜ್ಯದ ಮುಂದೆ ಮತ್ತೊಮ್ಮೆ ಕ್ಷಮೆ ಕೇಳಬೇಕು. ಇದ್ರ ಬಗ್ಗೆ ಬಂದ ತುಂಬಾ ಮುಂದಿನ ದಿನಗಳಲ್ಲಿ ಹೋರಾಟಗಳಾಗ್ತವೆ. ನೀವೊಬ್ಬ ಯಾವ ರೀತಿ ಮನಸ್ಥಿತಿ ಇದೆ ನಿನಗೆ ಅಂದ್ರೆ, ನೀನು ಕೋಮಾವಧಿ ಮನಸ್ಥಿತಿ ಇದೆ ನಿನಗೆ, ಒಳ್ಳೆ ಮನಸ್ಥಿತಿ ಇಲ್ಲ ನಿನಗೆ. ನಿನ್ನ ಮನಸ್ಸು ಯಾವ ರೀತಿ ಚಂಚಲ ಸ್ವಭಾವವಾಗಿ ಓಡ್ತಾ ಇರಬೇಕು ಅಂತ ಅನ್ಕೊಂಡಿದ್ದೆ ನಾನು ಕೂಡ. ನಮಗೂ ತುಂಬಾ ಒಳ್ಳೆ ಮಾತುಗಳು ಆಡಕ್ಕೆ ಬರುತ್ತೆ. ಆದರೆ ನಾವು ಪರಮೇಶ್ವರ್ ಜೊತೆಗಿರೋದು, ನಾವು ನಮ್ಗೆ ಆ ಥರ ಯಾರು ಹೇಳ್ಕೊಟ್ಟಿಲ್ಲ.
ನಿಜವಾಗ್ಲೂ ಕೂಡ ಖಂಡನೀಯ. ಯಾಕೆಂದರೆ ರಾಜಕಾರಣ ಮಾಡಬೇಕಂತ ನಾವು ರಾಜಕಾರಣ ಮಾಡೋದು ಒಂದು ಕಡೆ, ಒಬ್ಬ ಪ್ರತಿಭಾವಂತ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಬಗ್ಗೆ ಭಾಳ ಅಸಹ್ಯವಾಗಿ ಮಾತಾಡ್ತಾರೆ ಅಂತಂದರೆ ಅದು ನಿಜವಾಗ್ಲೂ ಖಂಡನೀಯ. ಬಹುಶಃ ನನ್ನ ಲೆಕ್ಕದಲ್ಲಿ ಇವರಿಗೆ ಏನು ಅಲ್ಲಿ ಪೊಲೀಸ್ ಇಲಾಖೆ ಇದೆ ಅಥವಾ ಸರ್ಕಾರ ಇದೆ, ಅವರ ವಾಲಂಟಿಯರಿಗೆ ಕೇಸ್ ಫೈಲ್ ಮಾಡ್ಕೊಳ್ತಾರೆ. ಕೇಸ್ ಫೈಲ್ ಮಾಡಿದ್ರೆ ನಾವು ಅರೆಸ್ಟ್ ಮಾಡಬೇಕು. ಯಾಕೆಂತಂದರೆ ಒಬ್ಬ ಗೃಹ ಮಂತ್ರಿ ಬಗ್ಗೆ ಚಂದ್ರಬಾಬು ಮಾತಾಡ್ತಾರೆ ಅಂದರೆ ಅವ್ರು ಇನ್ನೆಷ್ಟು ದುರಹಂಕಾರ ಇರಬೇಕು, ಇನ್ನೆಷ್ಟು ಜಂಬ ಇರಬೇಕು, ಅಥವಾ ಇನ್ನೆಷ್ಟು ಸಪೋರ್ಟ್ ಇರಬೇಕು BJP. ಒಬ್ಬ ಗೃಹ ಮಂತ್ರಿ ಬಗ್ಗೆ ಮೂರು ಸಾರಿ ಗೃಹ ಮಂತ್ರಿ ಆಗಿದ್ರೆ ಅವ್ರು ಎಷ್ಟಿಂದ ಹೆಚ್ಚಿರ್ಬೋದು. ಅವರ ಸಂಸಾರದ ಬಗ್ಗೆ, ಅವರ ವೈಯಕ್ತಿಕ ವಿಚಾರ ಬಗ್ಗೆ ಮಾತಾಡ್ತಾರೆ ಅಂದರೆ ಅವರ ಪರಿಸ್ಥಿತಿ ಅವ್ರ ಮುಂದೆ ಏನಾಗ್ಬೋದು ಅಂತ ಲೆಕ್ಕಾಗ್ತದೆ. ಬಹುಶಃ ಈ ದೇಶದಲ್ಲಿ ಎಲ್ಲೋ ಅಂದರೆ ಮತೀಯ ಕಲಮೆಯನ್ನು ತಂದು ತುಂಬಿ ಬಹುಶಃ ಈ ದೇಶ ಸರ್ವನಾಶ ಆಗುವ ಪಟ್ಟದಲ್ಲಿ, ರಾಜ್ಯ ಆಗುವ ಪಟ್ಟದಲ್ಲಿ ಈ ಒಂದು ಸಮಾಜ ಇದೆ ಅಂತ ಹೇಳಿದ್ರೆ ಏನು RSS ಮತ್ತು BJP ಅವ್ರಿಗೆ ಬೇಕಾಗಿ ಒಂದೇ ಆಗಿಲ್ಲ. ಹಿಂದೂ ಮುಸಲ್ಮಾನ್ ಅದರ ನಡುವೆ ನಾವು ಹಿಂದೂಗಳಲ್ಲ, ನಾವು ಬೇರೆಯವರಲ್ಲ. ಯಾರೇ